ನಮ್ಮ ಪಾದಯಾತ್ರೆ ಸಮಾರೋಪಕ್ಕೆ ಮುಂಚೆ ಮುಖ್ಯಮಂತ್ರಿಗಳು 100% ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ಮುಖ್ಯಮಂತ್ರಿಗಳು ಕೊಟ್ಟೆ ಕೊಡ್ತಾರೆ, ಸೈಟ್ ವಾಪಸ್ ಕೊಡಿಸ್ತೀವಿ. ಎಸ್ ವೀಕ್ಷಕರೇ, ಅಂದು ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಏನು ಬಳ್ಳಾರಿ ಪಾದಯಾತ್ರೆ, ಇಂದು ಬಿಜೆಪಿ ಹಾಗೂ ಜೆಡಿಎಸ್ ನ ಪಾದಯಾತ್ರೆ ಮೈಸೂರಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸೊ ಸುಮಾರು 2010 ಅಂತಂದ್ರೆ ಇದೀಗ ಒಂದು 14 ವರ್ಷಗಳ ಬಳಿಕ ಈ ಒಂದು ಪಾದಯಾತ್ರೆ, ಅದು ಕೂಡ ಪಾದಯಾತ್ರೆಯ ಅಂದಿನ ರೂವಾರಿಯಾಗಿದ್ದಂತಹ ಸಿದ್ದರಾಮಯ್ಯನವರ ವಿರುದ್ಧವಾಗಿ, ಈಗಿನ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪಾದಯಾತ್ರೆ ನಡೀತಿರುವಂತದ್ದು. ನಮ್ ಜೊತೆ ಇವಾಗ ಮಾತಾಡೋಕೆ ಈಗಾಗಲೇ ದೊಡ್ಡಬಳ್ಳಾಪುರದ ಶಾಸಕರಾಗಿರುವಂತಹ ಧೀರಜ್ ಮುನ್ರಾಜ್ ಅವರು ಇದ್ದಾರೆ. ಸರ್ ನಮಸ್ತೆ. ಮೊದಲಾಗಿ ಪಾದಯಾತ್ರೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ, ಏನ್ ಹೇಳಕ್ ಬಯಸ್ತೀರಾ ವಿಶೇಷವಾಗಿ ಪಾದಯಾತ್ರೆ ಬಗ್ಗೆ? ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಕೂಟ ಏನಿದೆ, ಮಂತ್ರಿಗಳು ಮಂತ್ರಿಮಂಡಲದಲ್ಲಿರುವಂತಹ ಎಲ್ಲಾ ಭ್ರಷ್ಟರ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನ್ ಮೂಢ ಹಗರಣವನ್ನ ಇವತ್ತು 5,000 ಕೋಟಿ ಹಗರಣದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ವಿಜಯಣ್ಣ ಅವರ ನೇತೃತ್ವ, ಆರ್ ಅಶೋಕಣ್ಣ ಅವರ ನೇತೃತ್ವ, ನಮ್ಮ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಐತಿಹಾಸಿಕವಾಗಿ ನಮ್ಮ ಪೀಳಿಗೆಯಲ್ಲಿ ಅಚ್ಚಾಗಿ ಉಳಿಯುವಂತ ಒಂದು ಪಾದಯಾತ್ರೆಗೆ ಇವತ್ತು ಚಾಲನೆ ಸಿಗಲಿದೆ. 50,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಇಟ್ಟು ಇವತ್ತೇನು ಈ ಪಾದಯಾತ್ರೆಗೆ ಚಾಲನೆ ಕೊಡ್ತಾ ಇದೀವಿ. ತುಂಬಾ ಅದ್ಭುತವಾಗಿ ರಾಜ್ಯದ ಜನ ಇವತ್ತು ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯದಿಂದ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಮೈಸೂರುವರೆಗೂ ಇದೇ ಉತ್ಸಾಹದಲ್ಲಿ ನಾವು ಹೋಗ್ತೀವಿ. ನಮ್ಮ ಪಾದಯಾತ್ರೆ ಸಮಾರೋಪಕ್ಕೆ ಮುಂಚೆ ಮುಖ್ಯಮಂತ್ರಿಗಳು 100% ರಾಜೀನಾಮೆಯನ್ನ ಕೊಡ್ತಾರೆ. ಈ ಮೂಢ ಹಗರಣದ ವಿರುದ್ಧವಾಗಿ ಏನು ತಾವು ಹೋರಾಟವನ್ನು ನಡೆಸ್ತಾ ಇರುವಂತದ್ದು, ಅದೇ ರೀತಿ ಸಾಕಷ್ಟು ಸರ್ಕಾರದ ಇಂತಿಷ್ಟು ಎಲ್ಲ ಹಗರಣಗಳ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದು. ಸೊ ವಿಶೇಷವಾಗಿ ನೋಡಕ್ ಹೋದ್ರೆ ದೊಡ್ಡ ಮಟ್ಟದ ವಾಲ್ಮೀಕಿ ನಿಗಮದ ವಿಚಾರವಾಗಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ತಾವು ನಡೆಸಿದ್ರಿ. ಆ ವಿಚಾರವಾಗಿ ತಾವು ಇನ್ನೂ ಕೂಡ ಇದು ಏನು ಅಂದ್ರೆ ಒಂದು ಅಸಮಾಧಾನ ಇದೆಯಾ ಅಂತ? ಯಾಕೆಂದ್ರೆ ಸೂಕ್ತ ಮಟ್ಟದ ತನಿಖೆ ಇನ್ನೂ ಆಗಿಲ್ಲ ಅಂತ ಅನ್ಸಿದೆ. ಹೇಗೆ ಇಡಿ ಏನು ತನಿಖೆ ಮಾಡ್ತಾ ಇದ್ರೆ ತುಂಬಾ ಪಾರದರ್ಶಕವಾದಂತ ತನಿಖೆ ನಡೆಯುತ್ತೆ. ಆಲ್ರೆಡಿ ಮಂತ್ರಿಗಳು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮಂತ್ರಿ ಮಂಡಲ ಇನ್ನೂ ಹೆಚ್ಚು ಮಂತ್ರಿಗಳು ಈ ಹಗರಣದಲ್ಲಿ ರಾಜೀನಾಮೆ ಕೊಡ್ಬೇಕಾಗತ್ತೆ. ಎಲ್ಲೂ ಕಂಡು ಕೇಳದಂತ ಏನು ಕೊಳ್ಳೆ ಹೊಡೆದಂತ ದುಡ್ಡಲ್ಲಿ ಜಮೀನು ಖರೀದಿ, ಲ್ಯಾಂಬೋರ್ಗಿನಿ ಕಾರ್ ಖರೀದಿ, ಈ ರೀತಿ ನಡೆದಿರುವಂತದ್ದು ಇದೇ ಮೊದಲನೇ ಬಾರಿ. ಮತ್ತು ಇದಕ್ಕೆ ತಕ್ಕಾದಂತ ಒಂದು ಇದನ್ನ ಖಂಡಿತವಾಗ್ಲೂ ನಮ್ಮ ಪಕ್ಷದ ಪಾದಯಾತ್ರೆ ಕೊಡುತ್ತೆ. ಓಕೆ ಸರ್, ಈಗಾಗಲೇ ಅದ್ಭುತ ಯಶಸ್ಸು ದೊರಕಿದೆ, ಉತ್ತಮವಾದ ಪ್ರತಿಕ್ರಿಯೆ ಮೊದಲನೇ ದಿನ. ಸೊ ಇದೇ ರೀತಿ ಮುಂದುವರೆದ್ರೆ ಈ ಒಂದು ಪಾದಯಾತ್ರೆ ಅಂತಿಮವಾಗಿ ನಿಮ್ಮ ಗುರಿ ಏನಿದೆ ಅದು ಸಾಧನೆ ಆಗುತ್ತೆ ಅಂತ ಅನ್ಸುತ್ತೆ. ರಾಜೀನಾಮೆ ಮುಖ್ಯಮಂತ್ರಿಗಳು ಕೊಟ್ಟೆ ಕೊಡ್ತಾರೆ, ಸೈಟ್ ವಾಪಸ್ ಕೊಡಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ದೊಡ್ಡಬಳ್ಳಾಪುರ